ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಬಂದು ನಾವು ಹೊರನಾಡು ಹೋಗ್ತಾ ಇದ್ದೀವಿ ಆ್ಯಂಡ್ ಸಡನ್ ಪ್ಲ್ಯಾನ್ ಆಗಿದ್ದು, ಯಾವುದೇ ಥರ ಪ್ಲ್ಯಾನಿಂಗ್ಸ್ ಇರಲಿಲ್ಲ ಹೋಗಬೇಕು ಅಂತ. ಹೊರನಾಡಿಗೆ ಹೋಗಬೇಕಿತ್ತು, ಒಂದು ಹರಕೆ ಇತ್ತು, ಹರಕೆ ತೀರ್ಸೋಕ್ಕೋಸ್ಕರ ಫ್ಯಾಮಿಲಿ ಎಲ್ಲ ಹೋಗಬೇಕಿತ್ತು. ಬಟ್ ಯಾವಾಗ ಹೋಗೋದೇನಂತೇನು ಪ್ಲ್ಯಾನ್ ಆಗಿರಲಿಲ್ಲ. ಮಧ್ಯಾಹ್ನ ಹಿಂಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಡನ್ ಕ್ವಿಕ್ಕಾಗಿ ಪ್ಲ್ಯಾನ್ ಮಾಡಿ ಹೊರಟಿರೋದು ಇದೊಂದು ಪ್ಲೇಸಿಗೆ. ಆ್ಯಂಡ್ ಹೊರನಾಡು ಈಸ್ ಮೈ ಫೇವ್ರೆಟ್ ಪ್ಲೇಸ್ ಯಾವಾಗ್ಲೂ. ಸೊ ಫೈನಲಿ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮನ್ನು ಕರ್ಸ್ಕೊತಿದ್ದಾಳೆ. ಸೊ ಈಗ ಹೊರಡ್ತಿದ್ದೀವಿ, ರೆಡಿ ಆಗಿದ್ದೀವಿ. ಈಗ ಹೋಗಿ ನೈಟ್ ಸ್ಟೇ ಆಗಿ ಶೃಂಗೇರಿಯಲ್ಲಿ ಸ್ಟೇ ಆಗೋದು ಹೊರನಾಡಲ್ಲಿ ಸ್ಟೇ ಆಗೋದು ಹೊರನಾಡಲ್ಲಿ ಹೋಗಿ ಸ್ಟೇ ಆಗಿ ಹೊರನಾಡು ದರ್ಶನ ಮಾಡಿ ನೆಕ್ಸ್ಟ್ ಡೇ ಅವತ್ತೇ ಶೃಂಗೇರಿ ಹೊರನಾಡು ಹೋಗಿ ಅಲ್ಲಿಂದ ಕಳಸದಿಂದ ಶೃಂಗೇರಿಗೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಯಾವ ಥರ ಫನ್ ಮಾಡ್ತೀವಿ, ಹೆಂಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳಿ ತೋರ್ಸೋಕ್ಕೋಸ್ಕರ ಈ ಒಂದು ವಿಡಿಯೋ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ವೀಡಿಯೋಸ್ ಮಾಡಿ ಕೆಲವೊಮ್ಮೆ ಅಂದರೆ ನ್ಯೂ ಇಯರ್ದು ನಾನು ವ್ಲಾಗ್ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿದೆ. ಬಿಕಾಸ್ ಅದರಲ್ಲಿ ಕಾಪಿರೈಟ್ಸ್ ಬಂದಿತ್ತು, ಮ್ಯೂಸಿಕ್ ಸೌಂಡ್ ಇರೋದ್ರಿಂದ. ಹಾಗಾಗಿ ಆ್ಯಂಡ್ ನಾನು ವೀಡಿಯೋ ಮಾಡೋ ರೀಸನ್ ಬಂದು, ನಾವು ಒಂದು 5 years ಹೋದ್ಮೇಲೆ ಹಿಂದೆ ತಿರುಗಿ ನೋಡಿದಾಗ ಎಷ್ಟು ಮೆಮೊರೀಸ್ ಇದೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನು ವೀಡಿಯೋಸ್ ವ್ಲಾಗ್ಸ್ ಎಲ್ಲ ಮಾಡ್ತಿರ್ತೀನಿ. ಕೆಲವ್ರು ಅನ್ಕೋಬೋದು ಇವ್ರು ಹೋಗೋದನ್ನು ಮಾಡೋದನ್ನು ಏನು ನೋಡೋದು ಏನು ಅಂತೆಲ್ಲ. ಸೊ ಫಾರ್ ದೆಮ್. ಸೊ ಬನ್ನಿ, ಹೇಗಿರುತ್ತೆ ಜರ್ನಿ, ಯಾವ ಥರ ಇರುತ್ತೆ ಏನಂತ ನೋಡೋಣ. ಪೌಡ್ರ್ ಹಾಕಿ ವೈಟ್ ಮಾಡಿದ್ದೀನಿ. ಯಾರು ಹಾಕಿದ್ರು? ಅವರೇ ಮಾಡ್ಕೊಂಡು ಮತ್ತು ವೈಟ್ ಕಾಣ್ತೈತೆ. ಪೌಡ್ರ್ ಹಾಕೊಂಡಿಲ್ಲ, ಏನು ಹಾಕೊಂಡಿಲ್ಲ. ಹೋ ನೋಡಿ ತಿಂಡಿ ಪೋತ ಮ್ಯಾಚಿಂಗ್ ಇಲ್ಲ ತಗೊಂಡಿದ್ದೀನಿ, ಅಲ್ಲಿದೆ ಇನ್ನೊಂದು ಹಾಕೋತೀನಿ. ಪೊಯ್ ಬಂಗಾರಮ್ಮ, ಬಂಗಾರಮ್ಮ ಹಾಯ್ ಹಾಯ್ ಹೇಳಿ ಪಪ್ಪ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟ್ವಿನ್ನಿಂಗ್ ಮಾಡಿದ್ದಾರೆ, ಟ್ವಿನ್ನಿಂಗ್. ನಮ್ಮದು ಬ್ಯಾನರ್ ಚೆನ್ನಾಗಿ ಕಾಣಿಸುತ್ತಲ್ಲ, ನನ್ನ ಮುಖನೇ ಕಾಣ್ತಿಲ್ಲ ಲೈಟಿಂಗ್ಗೆ. ಲೆಟ್ಸ್ ಗೋ. ಹೊಟ್ವಿ ಇವಾಗ. ಶೋ ನಾವು ಮನೇಲೇನು ತಿನ್ಕೊಂಡು ಹೊಟ್ಟಿಲಿಲ್ಲ, ಊಟ ಮಾಡೋಣ ಅಂತ ಈಗ ಹೋಟೆಲ್ಗೆ ಬಂದಿದ್ದೀವಿ. ಊಟಕ್ಕೆ ಬಂದ್ವಿ. ಈಗ ಇಲ್ಲಿ ಊಟ ಮಾಡಿಕೊಂಡು ದೆನ್ ಡೈರೆಕ್ಟ್ ಹೊರನಾಡು. ನನ್ನ ಗಂಡ ಆರ್ಡರ್ ಮಾಡ್ತಿದ್ದಾರೆ. ಚೈನೀಸಲ್ಲೆಲ್ಲ ವೆಜ್, ನಾಳೆ ಟೆಂಪಲ್. ಯು ಹ್ಯಾವ್ ಟು ಈಟ್ ವೆಜ್. ದಿನ ನಾನ್ ವೆಜ್ ತಿಂತೀಯ ತಾನೆ, ಇವತ್ತು ವೆಜ್ ತಿನ್ನು ಒಂದಿನ. ಗೈಸ್, ಇದು ಹೋಟೆಲ್ ನೇಮ್ ಇಲ್ಲ, ಹೋಟೆಲ್ ಮಧುರಾ ಗಾರ್ಡನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಬಟ್ ಹೆಂಗಿತ್ತು ಫುಡ್ಡು? ಹೆಂಗಿತ್ತು ಮಮ್ಮಿ? ಹೇಗಿತ್ತು? ಮನು ಗೀ ರೋಸ್ಟ್ ಚೆನ್ನಾಗಿರುತ್ತೆ ಅನ್ಕೊಂಡು ಗೈಸ್. ಊಟ ಚೂರು ಕೂಡ ಚೆನ್ನಾಗಿರಲಿಲ್ಲ, ಟೇಸ್ಟ್ ಏನೂ ಇರಲಿಲ್ಲ. ಬಿಲ್ ಮಾತ್ರ ಎಲ್ಲದಕ್ಕೂ ರೇಟ್ ಜಾಸ್ತಿ ಇದೆ. ಬಟ್ ಫುಡ್ ನಾಟ್ ಗುಡ್. ಮಮ್ಮಿ ಕಾಫಿ ಈಗ ತಗೊಳ್ತಾ ಇದೀಯಾ? ನಾವು ಎಲ್ಲಿ ರೀಚ್ ಆದ್ವಿ ಪಪ್ಪ ಈಗ? ಹತ್ರ ಹೊರನಾಡು. ಇನ್ನೊಂದು 10 minutes ರೀಚ್ ಆಗ್ತೀವಿ. ಎಷ್ಟು ಫಾಗ್ ಇದೆ ನೈಟಲ್ಲೇ, ಎಷ್ಟು ಫಾಗ್ ಇದೆ. ಮಾರ್ನಿಂಗ್ ಬಂದರೆ ವಾವ್ ಎಷ್ಟು ಚೆನ್ನಾಗಿರುತ್ತೆ. ವ್ಲಾಗ್ ಇಲ್ಲಿ ನೋಡಿ ಎಷ್ಟು ಮಂಜು. ಎಲ್ಲಿ ಗುಬ್ಬಿ ಮನೆ? ಸೊ ಕಾಫಿ ಕುಡಿಯೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ದೀವಿ. ವೆದರ್ ಮಾತ್ರ ಸೂಪರ್ ಆಗಿದೆ. ಮಾರ್ನಿಂಗ್ ಬಂದರೆ ಮಾತ್ರ ಸಖತ್ತಾಗಿರುತ್ತೆ. ನನ್ನ ಗಂಡ ಟೀ ಸಪ್ಲೈ ತಾನೆ, ಅದು ಟೀ ಸಪ್ಲೈ ಮಾಡ್ತಾವೆ ನಿಮ್ಗೆ. ಶುಗರ್ ನಾರ್ಮಲ್ ಮಾಡಿಸಿ. ಇವಂದು ಪುಂಡಿ ಬಿಟ್ಟರೆ ಬೇರೆ ಏನು ಕೆಲಸನೇ ಇಲ್ಲ. ನನ್ನ ವಿಡಿಯೋ ಬರಲ್ಲ, ಅದಕ್ಕೆ ನಾನು ಹಿಂಗೆ ಇಟ್ಟಿದ್ದೆ. ಥ್ಯಾಂಕ್ ಯು ರೀ.
ಶೋ ಇವಾಗ ರೂಮಿಗೆ ಬಂದ್ವಿ. ಇದು ನಾವು ಸ್ಟೇ ಆಗಲಿಕ್ಕೆ ಬುಕ್ ಮಾಡ್ಕೊಂಡಿದ್ದಂಥ ಲಾಡ್ಜ್. ಗೈಸ್ ಈಗಲೇ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಫಾಗ್. ಮಾರ್ನಿಂಗ್ ನೋಡಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಆ್ಯಂಡ್ ಇದು ಬಾಲ್ಕನಿಯಿಂದ ನಮ್ಮ ರೂಮ್ ವ್ಯೂ. ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ಇದು ವ್ಯೂ ನೋಡೋಕ್ಕೋಸ್ಕರ ಅದ್ರ ಬಗ್ಗೆ ಹೇಳ್ಬೇಕು. ರೆಡಿಯಾಗಿ ಹೊಟ್ಟಿ ಇದು ನನ್ನ ಗಂಡ, ನಮ್ಮ ಅಮ್ಮ ಅಪ್ಪ. ಸೊ ಈಗ ಇಲ್ಲಿಂದ 10 ಮಿನಿಟ್ಸ್ ದೇವಸ್ಥಾನಕ್ಕೆ. ನೀರು ಹೊಡೆದಂಗೆ ಆಗಿದ್ದು ಗಾಡಿ. ತೋರಿಸಿದೆ. ಇದು ನನ್ನ ಔಟ್ಫಿಟ್. ಸೊ ಫೈನಲಿ ರೀಚ್ ಆದ್ವಿ ನಮ್ಮ ದೇವಸ್ಥಾನಕ್ಕೆ. ಏನೋ ಮಾಡ್ಲಿಕ್ಕೆ ಐಟಮ್ಸ್ ತೊಗೊಳ್ತಿದ್ವಿ. ಅಯ್ಯೋ ಮುಗೀತು. ನಮ್ಮಪ್ಪ ನಮ್ಮಮ್ಮಂಗೆ ಹೂ ಮುಡಿಸ್ತಾ ಇದ್ರು. ವಿಡಿಯೋ ಕ್ಯಾಮ್ರಾ ಆನ್ ಮಾಡೋಷ್ಟ್ರಲ್ಲಿ ಮುಗೀತು. ನಾವು ಕಾಲೇಜ್ ಡೇಸಲ್ಲೆಲ್ಲ ಇರುವಾಗ 2 ಮಂತ್ಸಿಗೆ ಒಮ್ಮೆ ಇಲ್ಲಿ ಬರ್ತಿದ್ವಿ. ಬಟ್ ಈಗ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಬಂದಿರಲಿಲ್ಲ. ಮದುವೆ ಆದಮೇಲೆ ಅಮ್ಮ ಕರ್ಸ್ಕೊಂಡು ನಾವು ಕುಂಕುಮಾರ್ಚನೆ ಮಾಡ್ಬೇಕು ಅಂದ್ಕೊಂಡ್ವಿ. ಬಟ್ 11 ಗಂಟೆಗೆ. ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಬಂದಿದ್ದೀವಿ. ಸೆಲ್ಫ್ ಸರ್ವಿಸ್. ಇವನಬ್ಬ ಯಾವಾಗಲೂ ಮುಖಕ್ಕೆ ಬಟ್ಟೆ ಹಾಕ್ಕೊಂಡು. ಹೆಂಗೈತೆ ಮಮ್ಮಿ ತಿಂಡಿ? ನೆನ್ನೆ ಊಟ ಅಂತೂ ಚೆನ್ನಾಗಿರ್ಲಿಲ್ಲ. ಪಾಪ ತಿಂಡಿ ಹೆಂಗೈತೆ? 1,000 ರೂಪಾಯಿ ಹೆಂಗೆ ಇರ್ತೈತೆ? ಚೆನ್ನಾಗಿದ್ಯಾ? ಮಧ್ಯಾಹ್ನ ಊಟ ಮಾಡೋಕ್ಕಾಗಲ್ಲ. ಇಲ್ಲಿ ಮುಗಿಸಿ ಈಗ ದೋಸೆ. ನೀನೇ ಝೂಮ್ ಮಾಡಿ ತೋರಿಸ್ತೀನಿ ನಾನು. ಒಂದ್ಸಲ ದರ್ಶನ ಮಾಡ್ಕೊಂಡ್ವಿ. ಆ್ಯಂಡ್ ಈಗ ಕುಂಕುಮಾರ್ಚನೆ ಬಾಕಿ ಇತ್ತು, ಟೈಮ್ ಆಗಿರಲಿಲ್ಲ ಅಂತ ಅವ್ರು ಮಾಡಲಿಲ್ಲ. ಸೊ ಹಾಗಾಗಿ ಈಗ ಇನ್ನೊಂದ್ಸಲ ಹೋಗ್ತಿದ್ವಿ ಒಳಗೆ. ಮತ್ತೆ ಒಳಗೆ ಹೋದ್ಮೇಲೆ ಹೊರಗೆ ಬರೋಕ್ಕೆ ಮನಸ್ಸೇ ಆಗಲ್ಲ ಸೀರಿಯಸ್ಲಿ. ದೇವಿ ನೋಡ್ಕೊಂಡು ಅಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಆ್ಯಂಡ್ ಇದು ನಮ್ಮ ಫೇವ್ರೆಟ್ ಗಾಡ್. ನನ್ನ ಮತ್ತು ಸಂಜೆ ಇರೋದು. ಇನ್ನೊಂದ್ಸಲ ಒಳಗೆ ಹೋಗ್ತೀವಿ. ಬಟ್ ಒಳಗಡೆ ಫೋಟೋಸ್ ವೀಡಿಯೋಸ್ ಏನೂ ಮಾಡೋಕ್ಕಿಲ್ಲ. ಸೊ ಒಳಗಡೆಯಿಂದ ಏನೂ ಕ್ಲಿಪ್ಪಿಂಗ್ ಸಿಗಲ್ಲ. ಎಷ್ಟೇ ಮಾಡಿದ್ರು ಇಷ್ಟೇ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ಶಾಪಿಂಗ್ ಇದೆ. ಅಲ್ಲ, ಬೇರೆ ಬ್ರಾಸ್ಲೆಟ್ ಅದು ಇದು. ಸೊ ಈಗ ದರ್ಶನ ಎಲ್ಲ ಮುಗೀತು. ನಮ್ಮದು ಕಾರ್ ಪೂಜೆ ಒಂದು ಮಾಡ್ಸೋಕ್ಕಿತ್ತು. ಅದಕ್ಕೋಸ್ಕರ ಈಗ ಕಾರ್ ಪೂಜೆ. ಈಗ ಹೊಸ ಕಾರ್ ತಗೊಂಡಾಗ ಇಲ್ಲಿ ಪೂಜೆ ಮಾಡಿಸ್ಬೇಕು ಅಂತಿತ್ತು ತುಂಬ. ಬಟ್ ಮಾಡಿಸಿರಲಿಲ್ಲ. ಇವಾಗ ಮಾಡಿಸೋದಕ್ಕೆ ಕಾಲಕ್ಕೆ ಕೂಡಿ ಬಂದಿದೆ. ಇವಾಗ ಕಾರ್ ಪೂಜೆ ಒಂದು ಮಾಡಿಸ್ಕೊಂಡು ನೆಕ್ಸ್ಟ್ ಕಳಶ ಹೋಗಬೇಕು. ನಮ್ಮ ಬ್ಲ್ಯಾಕಿಗೆ ಪೂಜೆ ಆಗ್ತಿದೆ ಹೊರನಾಡಲ್ಲಿ. ನಮಗಿತ್ತಲ್ಲ ಇಲ್ಲಿ ಮಾಡಿಸ್ಬೇಕಂತ. ಆ್ಯಂಡ್ ಪೂಜೆ ಮುಗೀತು. ಇವಾಗ ಎಷ್ಟು ಚಂದ ಪೂಜೆ ಮಾಡ್ತಾರಂದರೆ ಅದಕ್ಕೋಸ್ಕರ ನನಗೆ ಗಾಡೀಲಿ ಪೂಜೆ ಮಾಡಿಸ್ಬೇಕಂತ ಆಸೆ ಇತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ನಾವು ಹೊರನಾಡು ದರ್ಶನ ಮುಗೀತು. ಇವಾಗ ರೂಮ್ ಚೆಕ್ಔಟ್ ಮಾಡಿಕೊಂಡು ನಾವು ಕಳಶ ಹೋಗ್ತಾ ಇದ್ವಿ. ಕಳಶ ರೀಚ್ ಆದ್ವಿ. ಇಲ್ಲಿ ನೋಡಿ ಹೆಣ್ಣು ಗಣಪ ಮತ್ತು ಗಂಡು ಗಣಪತಿ ಇದೆ. ಮಮ್ಮಿ ಮತ್ತೆ ವಿಶೇಷ ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್? ಶೃಂಗೇರಿ. ನೀವು ಶೃಂಗೇರಿ ಅಂತೆ. ಶೃಂಗೇರಿಗೆ ಕರ್ಕೊಂಡು ಹೋಗ್ಬೇಕಂತ ಮಮ್ಮಿನ. ಟೈಮ್ ಆಯ್ತು. ಮಾತಾಡ್ರಿ ಏನಾರ. ಏನು ಮಾತಾಡೋಣ? ಅಲ್ಲಪ್ಪ ಸೆಲ್ಫಿ
ಶೆಲ್ಫಿರಾಯ. ಡೈರೆಕ್ಟ್ ಇವಾಗ ಇಲ್ಲಿ ಗಣೇಶ ಟೆಂಪಲ್ ಇದೆ, ಲವ್ ಮಾಕ್ಟೇಲ್ ಶೂಟಿಂಗ್ ಆಗಿದೆಯಲ್ಲ ಆ ಪ್ಲೇಸ್, ತುಂಬ ಮೂವಿ ಶೂಟಿಂಗ್ ಆಗಿದೆ. ಸೊ ಈಗ ಗಣೇಶ ಟೆಂಪಲಿಗೆ ಬಂದ್ವಿ. ಬಟ್ ಏನಂದರೆ ಬ್ಯಾಡ್ ನ್ಯೂಸ್, ಇಲ್ಲಿ ನಾವು ಒಳಗೆಲ್ಲ ಹೋಗಿ ಫೋಟೋಶೂಟ್ ಎಲ್ಲ ಮಾಡ್ತಿದ್ವಿ. ಮುಂಚೆ ಫೋಟೋಸ್ ಎಲ್ಲ ತೆಗ್ಸ್ಕೊಬೋದಿತ್ತು, ಒಳಗೆ ಹೋಗೋಕ್ಕೆ ಜಾಗ ಇತ್ತು. ಬಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ಅ ಬ್ಯಾಡ್ ಥಿಂಗ್. ಈಗ ಒಳಗೆ ಹೋಗೋಕ್ಕಾಗಲ್ಲ. ಆ ಕಡೆ ಎಲ್ಲೂ ಜಾಗ ಇಲ್ವಾ? ಒಳಗೆ ಹೋಗೋಕ್ಕೆ ಆಗಲ್ಲ ಇನ್ನು. ಸೊ ಇಷ್ಟೇ, ಹೊರಗಿಂದ ನೋಡ್ಕೊಂಡು ಹೋಗ್ಬೇಕಷ್ಟೆ. ಆ್ಯಂಡ್ ಇಲ್ಲಿ ಒಂದು ಗಣಪತಿ ಟೆಂಪಲ್ ಇದೆ, ಹೋಗಿ ಕೈ ಮುಗಿದು. ಹೌದು, ಲವ್ ಮಾಕ್ಟೇಲ್ ಮಾತ್ರ ಅಲ್ಲ, ತುಂಬ ಮೂವಿ ಶೂಟ್ ಆಗಿದೆ. ಬಟ್ ಇದು ಫೇಮಸ್ ಆಗಿದೆ ಲವ್ ಮಾಕ್ಟೇಲ್ ಶೂಟ್ ಆದಮೇಲೆ. ಹಾಂ ಹೌದು. ಈಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದ್ವಿ, ಅಲ್ಲಾಡ್ತೈತೆ. ನಮ್ಮಮ್ಮನ ತೋರಿಸ್ತೀನಿ, ನಮ್ಮಮ್ಮನ ಇರು ನೀನು. ಇಲ್ಲ, ಅಲ್ಲಾಡ್ತೈತೆ, ನೀನು ನಡ್ಕೊಂಬ ಬಾ. ಸಂಜು ಹ್ಯಾಂಗಿಂಗ್ ಬ್ರಿಡ್ಜ್ ಅಷ್ಟೊಂದೇನು ಅಲ್ಲಾಡಲ್ಲ. ಇದಕ್ಕೆ ಹಿಂಗೆ ಮಾಡಿದ್ರೆ ನೀನು ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗಿರುತ್ತೆ? ಸಾಕು, ಹೋಗೋಣಲ್ಲ. ಹೋಗೋಣ ರಿಟರ್ನ್. ಇವ್ರು ನೋಡಿ ಶಾಪಿಂಗ್ ಮಾಡ್ತಿದ್ದಾರೆ, ನಾನು ಕಾಫಿ ಕುಡಿತಿದ್ದೀನಿ. ಕಾರ್ ಹೊಳಿಸ್ಕೊಂಡು ಹೋದ್ರ ಗೊತ್ತವ್ರು ಅಲ್ಲ, ಕಾರ್ನೇರು ಹೊಳಿಸ್ಕೊಂಡು ಹೋದವ್ರು. ಹುಲಿ ಹೋಗಿ ಮುಂದೆ ಹೋಗಿ. ಅದೇನ್ ಮಾಡುತ್ತೆ? ಹೋಗ್ಲಿ, ಕಾರ್ ಏನು ಮಾಡಕ್ ಆಗಲ್ಲ. ಬಟ್ ಅದ್ರ ಒಂದು ಹೊಡೆತ ಗ್ಲಾಸ್ ಹೊಡಿತೈತಿ. ಗೈಸ್, ಹುಲಿ ನೋಡಿದ್ವಿ ನಾವು ಫಸ್ಟ್ ಟೈಮ್. Oh my god, seriously. ಅದು ಹುಲಿನ ಚಿರತೆನ ಅಂತ ಹೇಳಿ. ಹುಲಿ ಅದ್ ಬಾಲ್ ನೋಡಿ ಹೆಂಗಿದೆ. ಹುಲಿ ಅದು, ಹುಲಿ ಬಾದ ಲಾಸ್ಟ್ ಕಪ್ ಬರುತ್ತೆ. ಚಿರ್ತೆ ಅದ ಹುಲಿ ಅಪ್ಪ, ಇಲ್ಲಿ ತೋರಿಸ್ತೀನಿ, ನಮ್ದ್ರ ವಿಡಿಯೋನೇ ಮಾಡಿ ನಾನು. ಇಲ್ಲ, ನೋಡಬೇಕಾದ್ರೆ ಕಾಣ್ತದೆ. ಎಲ್ಲಿದ್ದೀವಿ? ಪಡುಬಿದ್ರೆ ಹತ್ರ ರೀಚ್ ಆಗಿ, ಪಡುಬಿದ್ರೆಲ್ಲೇ ಇದ್ದೀವಿ. ಪಡುಬಿದ್ರಲ್ಲಿ ಇದ್ದೀವಿ. ಇವಾಗ ಇಲ್ಲಿ ಸ್ನ್ಯಾಕ್ಸ್ ಬ್ರೇಕ್, ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಸ್ನ್ಯಾಕ್ಸ್ ತಿನ್ನಕ್ಕಂತ ಬಂದ್ವಿ. ಖಾಲಿ ಆಯ್ತು ಎಲ್ಲ, ತಿಂದು ಮುಗೀತು. ಈಗ ತಿಂದು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಐಸ್ ಕ್ರೀಮ್ ತಿನ್ಕೊಂಡು ಸೀದಾ ಮನೆಗೆ. ನಮ್ಮಮ್ಮ ಗಡ್ಬಿಟ್ಟು ತಗೊಂಡ್ರು. ನಾನು ಸ್ಕೂಪ್ ತಗೊಂಡೆ. ಸ್ಕೂಪ್ ಕೊಟ್ಟಿದ್ದು ನೋಡಿ ಗ್ಲಾಸಲ್ಲಿ. ಮನೆಗೆ ಬಂದ ತಕ್ಷಣ ನನಗೆ ತಾಳಿ ಒಂದು ಹಾಕ್ಕೊಳ್ಳೋಕ್ಕಿತ್ತು, ಚೈನಿಗೆ ತಾಳಿ ಪೋಣಿಸ್ಕೊಳ್ಳೋಕ್ಕಿತ್ತು. ಸೊ ಅದಲ್ಲಿ ಗೋಲ್ಡ್ ಶಾಪಲ್ಲಿ ಇದೆಯಾ ಇಲ್ವಾ ಅಂತ ಕೇಳಕ್ಕೆ ಹೋಗಿದ್ವಿ. ಆವಾಗಲೇ ಗೆಜ್ಜೆ ತೊಗೊಂಡು ಬಂದ್ವಿ. ಸೊ ಆ ಗೆಜ್ಜೆನ ಇಲ್ಲಿ ನನ್ನ ಗಂಡ ನನ್ನ ಕಾಲಿಗೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಗೋಲ್ಡ್ ಚೈನಿಗೆ ಒಂದು ದಿನ ಬೇಕು, ನಾಳೆ ಪೋಣಿಸ್ಕೊಡ್ತೀವಿ. ಸರಿಗೆ ಇಲ್ಲ, ಅದನ್ನ ತರಿಸ್ಬೇಕು ಅಂತ ಅಂದರು ಮಂಗಳೂರಿಂದ. ಸೊ ಹಾಗಾಗಿ ನಾವು ಗೆಜ್ಜೆ ತೊಗೊಂಡು ಬಂದ್ವಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನಮ್ಮ ನಿನ್ನೆ ವ್ಲಾಗಿನ ಕಂಟಿನ್ಯೂಯೇಷನ್. ಹೊರನಾಡಿಂದ ಬಂದ ಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ, ತುಂಬ ಸ್ಟ್ರೆಸ್ ಆಗಿತ್ತು ಅಂತ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಈಗ ನಾವು ಟುಡೇ ಇಸ್ ವೆರಿ ಸ್ಪೆಷಲ್ ಡೇ ಬಿಕಾಸ್ ನನಗೆ ತಾಳಿ ಕಟ್ಟಿದ್ದನ್ನು ಗೋಲ್ಡ್ ಚೈನಿಗೆ ಪೋಣಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರ ಜೊತೆ. ಹಾಯ್ ಹೇಳು. ಆ್ಯಂಡ್ ಇವತ್ತು ಅವರು ಹೋಗ್ತಿದ್ದಾರೆ ಅವರ ಊರಿಗೆ ಅಲ್ವಾ ರೀ? ನನ್ನನ್ನು ಬಿಟ್ಟು ಹೋಗುದಾ ನೀವು? ಇಲ್ಲ, ಮತ್ತೆ ಬರೋದು ಹೋಗಿ. ಸೊ ಅವರು ಹೋಗ್ತಿದ್ದಾರೆ ಎಲ್ಲಿಗೆ? ಅವರ ಊರಿಗೆ, ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದಾರೆ. ಸೊ ಹಾಗಾಗಿ ಸಂಕ್ರಮಣ ಮುಗೀತಲ್ವ,
ಅಮಾವಾಸ್ಯೆಗೆ 19 ತನಕ ವೇಟ್ ಮಾಡಬೇಕಂದ್ರು. ಬಟ್ ಇವತ್ತೇ ಹೋಗಿ ಹಾಕ್ಸ್ಕೊತಾ ಇದ್ದೀವಿ. ಆ್ಯಂಡ್ ಅದನ್ನು ಕೂಡ ಬ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಇಟ್ಸ್ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮಿ. ಸೊ ಲೆಟ್ಸ್ ಗೋ. ಶಾಪಿಗೆ ಬಂದ್ವಿ. ಇವತ್ತಿದು ಗೋಲ್ಡ್ ರೇಟ್ 1 ಗ್ರಾಮಿಗೆ 13,180. ನೀವು ಸೆಕೆಂಡ್ ಟೈಮ್ ತಾಳಿ ಹಾಕೋದು ಹೆಂಗೆ ಅನಿಸ್ತಿದೆ? ಹಾಕಿದ್ಮೇಲೆ ಹೇಳ್ತೀವಿ ಹೆಂಗೆ ಅನಿಸ್ತದೆ ಅಂತೇಳಿ. ಗೋಲ್ಡ್ ರೇಟ್ ಮಾತ್ರ ಡೇ ಬೈ ಡೇ ಏರ್ತಾನೆ ಇದೆ. ಇನ್ನು ಮಾತ್ರ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸಿಲ್ವರ್ ರೇಟ್ 1 ಗ್ರಾಮ್ 280. ನಿನ್ನೆ ನಾವು 1/4 kg ತೊಗೊಂಡ್ವಿ. ಎಷ್ಟಾಯಿತು ಅದಕ್ಕೆ? 280. ಟೋಟಲ್ ಎಷ್ಟಾಯಿತು? 16,000 ಸ್ವಲ್ಪ. ಇಷ್ಟೇ ಗೆಜ್ಜೆ, ಇದಕ್ಕೆ 6,900. ಸಿಲ್ವರ್ ಗೋಲ್ಡ್ ಎರಡು ಕೂಡ. ನಾನು 16,000 ಹೇಳ್ತೀನಿ, 6,000. 16,000 ಎರಡು ಗೆಜ್ಜೆ ಸೇರಿ. ನಂದು ಇದು ಗೆಜ್ಜೆಗೆ 6,900. ಒಂದಕ್ಕೆ 7,000 ಸಮಥಿಂಗ್ ಇದೆ. ಬಟ್ ನಿಮ್ಮದು ಡಿಸ್ಕೌಂಟ್ ಅಂದರೆ ನಾವು ಅದನ್ನು ವಾಪಸ್ ಮಾಡಿದ್ವಲ್ಲ ಒಂದು, ಸೊ ಅದು ವಾಪಸ್ ಮಾಡೋದ್ರಿಂದ 6,900 ಆಯಿತು. 7,000 1,000 ಕಮ್ಮಿ ಆಯಿತು. ಇನ್ನು ಗೋಲ್ಡ್ ಕೊಡಿಸ್ತೀರಾ ನನಗೆ? ಗೋಲ್ಡ್ ಸಿಲ್ವರ್ ಅಲ್ಲ, ಇನ್ನು ಗೋಲ್ಡ್ ಸಿಲ್ವರ್ ಕೊಡಿಸ್ತಾರೆ ನಮ್ಮ ಗಂಡ. ಅಲ್ಲಿ ನಮ್ಮದು ಗೋಲ್ಡು ಹಾಕಲಿಕ್ಕೆ ಕೊಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರು. ಸೊ ಹಾಗಾಗಿ ನಾವಿಲ್ಲಿ ನಮ್ಮದು ಚಿಕ್ಕಪ್ಪಂಗೆ ಆಫೀಸ್ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಫೀಸ್ ನೋಡಿ ಹೊರಟ್ವಿ ಈಗ. ಸೊ ಆಫೀಸು ನನ್ನ ಗಂಡ ನೋಡಿರಲಿಲ್ಲ. ನಾನು ಬಂದಿದ್ದ ಪೂಜೆಗೆ, ಬರ್ತಿರ್ತೀನಿ ಆವಾಗಕ್ಕೆ, ಬಟ್ ನನ್ನ ಗಂಡ ನೋಡಿರಲಿಲ್ಲ. ಅವರಿಗೆ ತೋರಿಸುವ ಅಂತ ಕರ್ಕೊಬಂದಿದ್ದೆ. ಲಿಫ್ಟಲ್ಲಿ ಹೋಗ್ಬೋದಿತ್ತಲ್ಲ, ಬಂದಿದ್ವಿ. ಈಗ ನೋಡಿಕೊಂಡು ಹೊರಟ್ವಿ. ಬಂತು, ಖುಷಿಯಾಗಿದೆ ನೋಡೋಕ್ಕೆ. ದೊಡ್ಡದು ಕಾಣ್ತಾ ಇದೆ ಇದು ತಾಳಿ ಹಾಕಿದ ಮೇಲೆ. ಒಂದೆಷ್ಟು ಲಕ್ಷಣ ಕಾಣ್ತಿದ್ದಲ್ಲ. ಸೊ ಫೈನಲಿ ತಾಳಿ ಹಾಕ್ಕೊಂಡು ಹೊರಟೆ. ಇವಾಗ ವೇಟ್ ಈಸ್ ಓವರ್. ಅದು ಹಾಕಿದ್ಮೇಲೆ ಹೇಳ್ತೀನಿ ಅಂದೆ ಹೆಂಗೆ ಅನ್ನಿಸ್ತು? 2ನೇ ಸಲ ತಾಳಿ ಹಾಕಿದ್ದು ಚೆನ್ನಾಗಿತ್ತು. ಬಟ್ ಅದು 3 ಗಂಟೆ ಕಟ್ಟೋದು ಈಸಿ. ಸೊ ಇವಾಗ ತಾಳಿ ಹಾಕ್ಸ್ಕೊಂಡು ಮನೆಗೆ ಹೊರಟ್ವಿ. ಈ ಕಾರ್ ಒಂದು ಸರ್ವಿಸ್ ಕೊಡಲಿಕ್ಕಿದೆ, ಸೊ ಕಾಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಬೇಗ ಹೋಗಿ ಸರ್ವಿಸ್ ಕೊಟ್ಟು ತಿಂಡಿ. ಸರ್ವಿಸ್ ಕೊಡ್ಲಿಕ್ಕಿಲ್ಲ, ಸರ್ವಿಸ್ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಅಷ್ಟೇ. ಬಂದು ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆ. ಈ ತಿಂಡಿ ಇದು ಕಾರ್ ಇಟ್ಟು ಹಾಕಾಡ್ತಾರಲ್ಲ ಅಷ್ಟೇ. ಪುನಃ ನಾನು ಬರ್ತೇನೆ, ನೀನು ಬರಲಿ ಬೇಡ. ತಾಳಿ ಹಾಕ್ಕೊಂಡೆ. ಇದು ನನಗೆ ಫಸ್ಟ್ ಕಟ್ಟಿದ್ದ ತಾಳಿ, ಆ್ಯಂಡ್ ಇದು ಕೂಡ ತುಂಬ ಸ್ಪೆಷಲ್ ಅಲ್ವಾ. ಸೊ ಹಾಗಾಗಿ ತಗೊಂಡು ಬಂದೆ. ಇದರಲ್ಲಿ ಏನಾದರೂ ಒಂದು ಸ್ಪೆಷಲ್ ಆಗಿ ಏನಾದರೂ ಮಾಡೋಣ ಅಂತ. ಟೆಂಪಲ್ ಹೋಗಿ ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಟೆಂಪಲಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ, ತುಂಬ ಅಂದರೆ ತುಂಬ ರಶ್ ಇತ್ತು. ಇವಾಗ ನಾನು ನಮ್ಮ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಆ್ಯಂಡ್ ಈ ಬ್ಲಾಗಲ್ಲಿ ನೀವು ನೋಡಿದ್ರಿ ನಾವು ಟೆಂಪಲ್ ಹೋಗಿದ್ದು ಆ್ಯಂಡ್ ನನ್ನ ತಾಳಿ ಹಾಕ್ಸ್ಕೊಂಡಿದ್ದು ಎಲ್ಲನೂ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಯಾವ ಥರ ವೀಡಿಯೋಸ್ನ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಹೊಸ ಹೊಸ ಕಂಟೆಂಟ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. So thank you for watching. Please do subscribe. Thank you.